ವರ್ಷದಲ್ಲಿ 12 ದಿನ ಪೇಡ್ ಲೀವ್ ಅಂತ ಹೇಳಿ ಒಂದು ಹೊಸ ಪಾಲಿಸಿ ಇವತ್ತು ಸರ್ಕಾರ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ. ಸಂಪುಟದಲ್ಲಿ ಇವತ್ತಿನ ಘನ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಐತಿಹಾಸಿಕ ಆಗಿರ್ತಕ್ಕಂಥ ನಿರ್ಣಯವನ್ನು ಇಡೀ ರಾಜ್ಯದ ಮಹಿಳಾ ನೌಕರರು ಮತ್ತು ಮಹಿಳೆಯರು ಇದನ್ನು ಸ್ವಾಗತಿಸ್ತೇವೆ. ನಮ್ಮ ಸಂಘ ಕೂಡ ಇದನ್ನು ಸ್ವಾಗತಿಸುತ್ತೆ. ಕೇಳಿಸ್ಕೊಂಡ್ರಲ್ಲ, ಮಹಿಳೆಯರಿಗೆ ಸರ್ಕಾರ ತುಂಬಾ ಒಳ್ಳೆ ಖುಷಿಯಾದಂತ ಒಂದು ಗುಡ್ ನ್ಯೂಸ್ನ ಕೊಟ್ಟಿದೆ. ಏನಂತಂದ್ರೆ ಮಹಿಳೆಯರಿಗೆ ತಿಂಗಳು ಕೂಡ ಋತುಚಕ್ರದ ಸಮಯದಲ್ಲಿ ಒಂದು ದಿನ ಅವ್ರಿಗೆ ವಿಶ್ರಾಂತಿ ಅನ್ನೋದು ಬೇಕೇ ಬೇಕು ಕಡ್ಡಾಯವಾಗಿ. ಅದರಿಂದಾಗಿ ಎಲ್ಲಾ ಕ್ಷೇತ್ರದಲ್ಲೂ ಅಂದ್ರೆ ಎಲ್ಲೇ ಹೆಣ್ಮಕ್ಳು ಕೆಲಸ ಮಾಡ್ತಿದ್ರು ಕೂಡ ಅಂಥವರಿಗೆ ತಿಂಗಳಲ್ಲಿ ಒಂದು ದಿನ ಅವ್ರಿಗೆ ಪೇಮೆಂಟ್ ಸಮೇತವಾಗಿ ಅಂದ್ರೆ ಸಂಬಳ ಸಮೇತ ಕೊಟ್ಟು ಅವ್ರಿಗೆ ಒಂದಿನ ರಜಾವನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರ ಇಲ್ಲಿ ಘೋಷಣೆಯನ್ನ ಮಾಡಿದೆ. ಈ ಒಂದು ನಿರ್ಧಾರವನ್ನು ಸರ್ಕಾರ ತಗೊಳ್ಳೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಮಹಿಳಾ ಸಂಘಗಳು ಹೆಣ್ಮಕ್ಳ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಅವ್ರ ಹತ್ರ ಸರ್ವೆ ಮಾಡಿ ಆನಂತರ ಸರ್ಕಾರಕ್ಕೆ ಸಲ್ಲಿಸಿದಂಥ ಈ ಒಂದು ವರದಿನಲ್ಲಿ ಅವರ ಕಷ್ಟವನ್ನು ಅರ್ಥ ಮಾಡ್ಕೊಂಡಂಥ ಸರ್ಕಾರ ಎಲ್ಲ ಕ್ಷೇತ್ರದೊಳಗೂ ಕೂಡ ಈ ಒಂದು ಮೆಸೇಜ್ನ ಪಾಸ್ ಮಾಡಿದೆ. ಎಲ್ಲ ಕ್ಷೇತ್ರದಲ್ಲೂ ಕೂಡ ಹೆಣ್ಮಕ್ಳಿಗೆ ಒಂದು ದಿನ ಸ್ಯಾಲ್ರಿ ಸಮೇತವಾಗಿ ರಜೆ ಕೊಡಬೇಕು ಅಂತ ಹೇಳಿ ಈ ಒಂದು ಮಹತ್ವದ ನಿರ್ಧಾರದ ಬಗ್ಗೆ ಸಂತೋಷ್ ಲಾಡ್ ಸಚಿವರು ಕೂಡ ಮಾತಾಡಿದ್ದಾರೆ. ವರ್ಷದ 12 ತಿಂಗಳುಗಳಲ್ಲಿ ಒಂದೊಂದು ತಿಂಗಳಲ್ಲಿ ಒಂದೊಂದು ದಿನದಂತೆ ಅವ್ರಿಗೆ ಯಾವತ್ತು ಬೇಕೋ ಅವತ್ತು ತಗೊಬೋದು ಅಂತ ತಿಳಿಸಿದ್ದಾರೆ. ವರ್ಷದಲ್ಲಿ 12 ದಿನ ಪೇಡ್ ಲೀವ್ ಅಂತ ಹೇಳಿ ಒಂದು ಹೊಸ ಪಾಲಿಸಿ ಇವತ್ತು ಸರ್ಕಾರ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ. ವಿಶೇಷವಾಗಿ ಹೆಣ್ಮಕ್ಳು ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದು ಬಿಟ್ಟರೆ ಎಲ್ಲರಿಗೂ, ಬರೀ ಗಾರ್ಮೆಂಟ್ ಇಂಡಸ್ಟ್ರಿ ಅಂತಲ್ಲ, ಹೆಣ್ಮಕ್ಳು ಆ ಒಂದು ಸಂದರ್ಭದಲ್ಲಿ ಏನು ಆ ಮೆನ್ಸ್ಟ್ರಿಯಲ್ ಪೀರಿಯಡ್ ಇರ್ತದೆ ಆ ಸಂದರ್ಭದಲ್ಲಿ ಅವರು ಯಾವ ದಿವಸ ಬೇಕಿದೆ ಅವ್ರದ್ದು ಒಂದು ದಿವಸ ಲೀವ್ ತೊಗೋಬೇಕಂತಕ್ಕಂಥದ್ದು ಇದು ಒಂದು ಸಮರ್ಪಕವಾದಂಥ ಒಂದು ಚರ್ಚೆ ಮಾಡಿ ಒಂದು ಅಧ್ಯಯನ ಮಾಡಿ ಲಾ ಕಮಿಷನ್ ರಿಪೋರ್ಟ್ ಕೂಡ ಅವರೊಂದು ಬಿಲ್ಲೇ ಮಾಡಿದರು. ಅದಂದ ತಕ್ಷಣ ನಾವು ಒಂದು ವರದಿ ಮಾಡಿದ್ವಿ, ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಒಪ್ಪಿಗೆಯನ್ನು ಕೊಟ್ಟಿದ್ದರು. ಇವತ್ತು ಅದನ್ನು ಸರ್ಕಾರ ನಮ್ಮ ಸಚಿವ ಸಂಪುಟ ಅದಕ್ಕೆ ಅನುಮೋದನೆ ಕೊಟ್ಟಿದೆ. ಹಂಗಾಗಿ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಪ್ರೋಗ್ರೆಸಿವ್ ಬಿಲ್ ಅಂತ ನಾನು ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ. ಅಲ್ಲ, ಮಾನಿಟರಿಂಗ್ ಏನಿಲ್ಲ, ದೇ ಕ್ಯಾನ್ ಟೇಕ್ ಅ ಲೀವ್. ಮಾನಿಟರಿಂಗ್ ಅಂತಕ್ಕಂಥದ್ದೇನು ಒನ್ ಡೇ ಲೀವ್ ದೇ ಕ್ಯಾನ್ ಟೇಕ್. ಅಲ್ಲ, ವೆನ್ ಎವರ್ ದೇ ಗಾಟ್ ಒಂದು ತಿಂಗಳಲ್ಲಿ ಅವ್ರು ಯಾವತ್ತೂ ಒನ್ ಡೇ ಲೀವ್ ಒಪ್ಪಿಗೆಯನ್ನು ಕೊಟ್ಟಿದ್ದರು. ಇವತ್ತು ಅದನ್ನು ಸರ್ಕಾರ ನಮ್ಮ ಸಚಿವ ಸಂಪುಟ ಅದಕ್ಕೆ ಅನುಮೋದನೆ ಕೊಟ್ಟಿದೆ. ಹಂಗಾಗಿ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಪ್ರೋಗ್ರೆಸಿವ್ ಬಿಲ್ ಅಂತ ನಾನು ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ. ಅಲ್ಲ, ಮಾನಿಟರಿಂಗ್ ಏನಿಲ್ಲ, ದೇ ಕ್ಯಾನ್ ಟೇಕ್ ಅ ಲೀವ್. ಮಾನಿಟರಿಂಗ್ ಅಂತಕ್ಕಂಥದ್ದೇನು ಒನ್ ಡೇ ಲೀವ್ ದೇ ಕ್ಯಾನ್ ಟೇಕ್. ಅಲ್ಲ, ವೆನ್ ಎವರ್ ದೇ ಗಾಟ್ ಒಂದು ತಿಂಗಳಲ್ಲಿ ಅವ್ರು ಯಾವತ್ತೂ ಒನ್ ಡೇ ಲೀವ್ ತೊಗೋಬೋದು ಅಂತಕ್ಕಂಥದ್ದು. ಎನಿ ಆಫ್ ದೇರ್ ಚಾಯ್ಸ್ ಒನ್ ಲೀವ್ ಬೇಸ್ಡ್ ಆನ್ ದಿಸ್ ತೊಗೋಬೋದು. ಸಚಿವ ಸಂಪುಟದಲ್ಲಿ ಸರ್ಕಾರ ತಗೊಂಡಂತ ಈ ಒಂದು ಮಹತ್ವದ ನಿರ್ಧಾರದ ಬಗ್ಗೆ ಜನಗಳು ಹಾಗೆ ಹೆಣ್ಮಕ್ಳುಗಳು ತುಂಬಾನೇ ಖುಷಿ ಪಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮಹಿಳಾ ಸಂಘದ ಅಧ್ಯಕ್ಷರು ಕೂಡ ಇದರಲ್ಲಿ ಮಾತಾಡಿದ್ದಾರೆ. ಸಂಪುಟದಲ್ಲಿ ಇವತ್ತಿನ ಘನ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಐತಿಹಾಸಿಕ ಆಗಿರ್ತಕ್ಕಂಥ ನಿರ್ಣಯವನ್ನು ಇಡೀ ರಾಜ್ಯದ ಮಹಿಳಾ ನೌಕರರು ಮತ್ತು ಮಹಿಳೆಯರು ಇದನ್ನು ಸ್ವಾಗತಿಸ್ತೇವೆ. ನಮ್ಮ ಸಂಘ ಕೂಡ ಇದನ್ನು ಸ್ವಾಗತಿಸುತ್ತೆ. ಸಂಪುಟದಲ್ಲಿ ಇವತ್ತಿನ ಘನ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಐತಿಹಾಸಿಕ ಆಗಿರ್ತಕ್ಕಂಥ ನಿರ್ಣಯವನ್ನು ಇಡೀ ರಾಜ್ಯದ ಮಹಿಳಾ ನೌಕರರು ಮತ್ತು ಮಹಿಳೆಯರು ಇದನ್ನು ಸ್ವಾಗತಿಸ್ತೇವೆ. ನಮ್ಮ ಸಂಘ ಕೂಡ ಇದನ್ನು ಸ್ವಾಗತಿಸುತ್ತೆ.